ಕಾಲ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ತನಿಖೆ ಜೋರಾಗಿದೆ. ಅಂದ್ರೆ ಒಂದಾದ್ಮೇಲೆ ಒಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆರೋಪಿ ಅನ್ನುವಂತ ಕಾರಣಕ್ಕೆ ಪೊಲೀಸರು ಅವರನ್ನ ಬಂಧನ ಮಾಡಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಒಂದಿಲ್ಲೊಂದು ವಿವಾದಗಳನ್ನ ತಮ್ಮ ಮೈ ಮೇಲೆ ಎಳೆದುಕೊಳ್ತಾನೆ ಹೋಗ್ತಿದ್ದಾರೆ. ಇವರೇ ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡ್ಕೊಳ್ತಾರೋ ಅಥವಾ ಕಾಂಟ್ರವರ್ಸಿನೇ ಇವರನ್ನ ಹುಡುಕೊಂಡು ಬಂದು ಇವ್ರಿಗೆ ಮುಳುವಾಗುತ್ತೋ ಗೊತ್ತಿಲ್ಲ. ಬಟ್ ಸಾಕಷ್ಟು ಅಂದ್ರೆ ಒಂದಾದ್ಮೇಲೆ ಒಂದು ಈ ಪ್ರಕರಣ ಮುಗೀತು, ಈ ಆರೋಪದಿಂದ ಅವರು ಮುಕ್ತವಾದ್ರು, ಈ ವಿವಾದದಿಂದ ಅವರು ಹೊರಗಡೆ ಬಂದ್ರು, ಮತ್ತೇನೋ ಮಾಡ್ತಾರೆ, ಒಳ್ಳೆ ದಾರಿಲಿ ಸಾಕ್ತಾ ಇದ್ದಾರೆ, ಸಾಕಷ್ಟು ಹಿಟ್ ಸಿನಿಮಾಗಳನ್ನ ಕೊಡುವಂತ ಹಾದಿಯಲ್ಲಿದ್ದಾರೆ. ಒಂದು ಗುಡ್ ಟೈಮ್ ಶುರುವಾಯ್ತು ಅನ್ನೋಷ್ಟರಲ್ಲಿ ಮತ್ತೆ ಬ್ಯಾಡ್ ಟೈಮ್ ಶುರುವಾಗುತ್ತೆ. ಬಹುಶಃ ಸಾರಥಿಗೆ ಸಾಡೆ ಸಾತಿ ಏನಾದ್ರು ಕಾಡ್ತಾ ಇದೆಯೇನೋ ಅನ್ಸೋಕ್ಕೂ ಶುರುವಾಗುತ್ತೆ ಅವ್ರ ಅಭಿಮಾನಿಗಳಿಗೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಾ ಇದೆ. ಅಟ್ ಪ್ರೆಸೆಂಟ್ ರೇಣುಕಾ ಸ್ವಾಮಿ ಅವರ ಕೊಲೆ ಕೇಸಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆರೋಪಿ ಅನ್ನುವಂತ ಕಾರಣಕ್ಕೆ ಪೊಲೀಸರು ಅವರನ್ನ ಬಂಧನ ಮಾಡಿದ್ದಾರೆ. 6 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ತನಿಖೆ ಜೋರಾಗಿದೆ. ಸೊ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಅವರು ಆರೋಪಿ ಅಂತ ಗೊತ್ತಾಗ್ತಿದ್ದಂತೆ ಇನ್ನೊಂದಿಷ್ಟು ಪ್ರಕರಣಗಳಂದ್ರೆ 2011ರಿಂದ 2024 ಕೂಡ ಅವರು ಕೇಸು, ಕೋರ್ಟು, ಜೈಲು ಅಂತ ಅನುಭವಿಸಿರ್ತಕ್ಕಂಥ ಒಂದಿಷ್ಟು ಘಟನೆಗಳು ಕಣ್ಮುಂದೆ ಬರುತ್ತೆ. ಯಾವೆಲ್ಲ ವಿವಾದಗಳು ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಮುತ್ಕೊಂಡಿದ್ವು, ಎಷ್ಟೆಲ್ಲ ಸಂಕಷ್ಟಕ್ಕೆ ಅವರು ಒಳಗಾಗಿದ್ರು ಅನ್ನುವಂತ ವಿಚಾರಗಳನ್ನ ಅಥವಾ ವಿವಾದಗಳನ್ನ ನೋಡ್ತಾ ಹೋದ್ರೆ 2011ರಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ತನ್ನ ಮೇಲೆ ದರ್ಶನ್ ಅವರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಅಂದ್ರೆ ತನ್ನ ಪತಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದು, ಕೊನೆಗೆ ದರ್ಶನ್ ಅವರನ್ನ ಜೈಲ್ಗೆ ಹಾಕ್ಸಿದ್ದು, 28 ದಿನಗಳ ಕಾಲ ಅವರು ಜೈಲು ವಾಸ ಅನುಭವಿಸಿ ಅದರಿಂದ ಹೊರಗಡೆ ಬಂದಿದ್ದು, ಕೊನೆಗೆ ಪತ್ನಿ ಅವರನ್ನ ಕ್ಷಮಿಸಿದ್ದು, ದರ್ಶನ್ ಅವರೇ ಸಾರ್ವಜನಿಕವಾಗಿ ಕ್ಷಮೆ ಕೇಳ್ತಾರೆ. ಆ ಟೈಮಲ್ಲಿ ಸಾರಥಿ ಸಿನಿಮಾ ರಿಲೀಸ್ ಆಗುತ್ತೆ, ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಅಲ್ಲಿಂದ ಒಂದು ಹಂತಕ್ಕೆ ಅಂದ್ರೆ ಒಂದು ಬ್ಯಾಡ್ ಟೈಮ್ ಮುಗೀತು. ಇನ್ ಮುಂದೆ ಆದ್ರೂ ಕೂಡ ಒಳ್ಳೆ ದಾರಿಲಿ ಒಂದು ಫ್ಯಾಮಿಲಿ, ಕುಟುಂಬ, ತನ್ನ ಮಕ್ಕಳು, ತನ್ನ ಹೆಂಡತಿ, ಅದ್ರ ಜೊತೆಗೆ ಅಭಿಮಾನಿಗಳು, ಸಿನಿಮಾ ಇಷ್ಟನ್ನೇ ನೋಡ್ಕೊಂಡು ಹೋಗುವಂತ ಟೈಮಲ್ಲಿ ಅದೇನೋ ಗೊತ್ತಿಲ್ಲ ಒಂದಾದ್ಮೇಲೆ ಒಂದು ಇನ್ಸಿಡೆಂಟ್ಗಳು ದರ್ಶನ್ ಅವರಿಗೆ ಮುಳುವಾಗ್ತಾನೆ ಹೋದ್ವು. 2011ರಿಂದ 2024 ಸಾಕಷ್ಟು ಕಾಂಟ್ರವರ್ಸಿಗಳಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗುರಿಯಾಗಬೇಕಾದಂತ ಸಂದರ್ಭ ಬಂತು. ರೀಸೆಂಟ್ ಆಗಿ ನಿಮ್ಮೆಲ್ರಿಗೂ ಗೊತ್ತಿದೆ, ಕಾಟೇರ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಯ್ತು, ಕೋಟಿ ಕಮಾಯಿ ಮಾಡ್ತು. ಅದೇ ಖುಷಿಯಲ್ಲಿ ಒಂದು ದೊಡ್ಡ ಹೋಟೆಲ್ ಅಲ್ಲಿ ಒಂದು ಪಾರ್ಟಿ ಮಾಡ್ತಾರೆ. ತುಂಬಾ ಲೇಟ್ ನೈಟ್ ಪಾರ್ಟಿ ಮಾಡಿದ್ರು ಅನ್ನೋಂತ ಕಾರಣಕ್ಕೆ ಅಲ್ಲೆಲ್ಲ ಒಂದ್ ಕೇಸ್ ಆಗುತ್ತೆ. ನಿಮ್ಮೆಲ್ರಿಗೂ ಗೊತ್ತಿರತಕ್ಕಂತ ಇನ್ಸಿಡೆಂಟ್ ಅದು. ಲೇಟ್ ನೈಟ್ ಪಾರ್ಟಿ ಮಾಡಿದಕ್ಕೆ ಪೊಲೀಸರು ಅವ್ರನ್ನ ಒಂದ್ ಕೇಸನ್ನ ದಾಖಲು ಮಾಡ್ಕೊಳ್ತಾರೆ. ಸೊ ಅವರು ಸ್ಟೇಷನ್ಗೆ ಬರ್ಬೇಕಾದಂತ ಸಂದರ್ಭ ಬರುತ್ತೆ. ರಾಕ್ಲೈನ್ ವೆಂಕಟೇಶ್ ಅವರು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಡಾಲಿ ಧನಂಜಯ್, ಇನ್ನು ಸಾಕಷ್ಟು ಜನ ತಾರೆಯರು ಸ್ಟೇಷನ್ಗೆ ಬಂದು ತಮ್ಮ ಹೇಳಿಕೆಗಳನ್ನ ಕೊಡ್ತಾರೆ. ಇಲ್ಲ, ನಾವು ಲೇಟ್ ನೈಟ್ ಪಾರ್ಟಿ ಮಾಡಿಲ್ಲ, ಜಸ್ಟ್ ಒಂದು ಸಕ್ಸಸ್ ಮೀಟ್ ಅಂತ ಮಾಡಿದ್ವಿ, ಊಟ ಮಾಡಿದ್ವಿ ಅಷ್ಟೇ ಅಂತ. ಆಗ್ಲೂ ಕೂಡ ಅವರು ಅಂದ್ರೆ ಪೊಲೀಸ್ ಸ್ಟೇಷನ್ ಮೆಟ್ಲೆ ಇರಬೇಕಾದಂತ ಸಂದರ್ಭ ಬಂದಿದ್ದು ನಿಮ್ಗೆ ಗೊತ್ತಾ ಇದೆ. ಇನ್ನು ರೀಸೆಂಟ್ ಡೇಸ್ ಅಲ್ಲಿ ಅಂದ್ರೆ 1.5 ತಿಂಗಳು 2 ತಿಂಗಳಾಗಿರ್ಬೋದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮನೆ ಪಕ್ಕದವರು, ಪಕ್ಕದ ನಿವಾಸಿ ಕಾರ್ ಪಾರ್ಕಿಂಗ್ ವೇಳೆ ದರ್ಶನ್ ಮನೆಯ ನಾಯಿ ನನ್ನ ಮೇಲೆ ಅಟ್ಯಾಕ್ ಮಾಡಿದೆ ಅಂತ ಹೇಳ್ಬಿಟ್ಟು ಅವರು ಕೂಡ ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡಿದ್ರು. ಅದು ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಇನ್ನು ಅದ್ರ ಹಿಂದೆ ನೋಡ್ತಾ ಹೋದ್ರೆ ರಾಬರ್ಟ್ ಸಿನಿಮಾದ ನಿರ್ಮಾಪಕರ ಮೇಲೆ ದರ್ಶನ್ ಅವರು ಮುಗಿ ಬಿದ್ದಿದ್ದು. ಅಂದ್ರೆ ಕಾಟೇರ ಸಿನಿಮಾ ರಿಲೀಸ್ ಆಗಿತ್ತು, ಒಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿತ್ತು. ಒಂದು ಪಾರ್ಟಿ ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ ಒಂದು ಫಂಕ್ಷನ್, ಒಂದು ಕಾರ್ಯಕ್ರಮ ಏರ್ಪಡಿಸಿದಂತ ಸಂದರ್ಭದಲ್ಲಿ ಕಾಟೇರ ಸಿನಿಮಾ ಟೈಟ್ಲು ನಾನ್ ಕೊಟ್ಟಿದ್ದು ಅಂತ ಆ ಪ್ರೊಡ್ಯೂಸರ್ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಅಯ್ಯೋ ತಗಡೆ ಅಂತ ಹೇಳ್ಬಿಟ್ಟು ನಿರ್ಮಾಪಕರನ್ನ ಹೀಯಾಳಿಸುವಂತ ಕೆಲಸವನ್ನ ಮಾಡಿದ್ರು. ಅವಾಗ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ವಿವಾದ ಸೃಷ್ಟಿಯಾಗಿತ್ತು. ಒಬ್ಬ ಅನ್ನದಾತನನ್ನ ಅಂದ್ರೆ ಅಣ್ಣ ಅವರು ನಿರ್ಮಾಪಕರನ್ನ ಅನ್ನದಾತರು ಅಂತ ಕರೆದಿದ್ದಾರೆ, ಆದ್ರೆ ದರ್ಶನ್ ಅವರು ತಗಡೆ ಅನ್ನೋದು ಎಷ್ಟು ಸರಿ ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಆಗ ಅದ್ರ ಹಿಂದೆ ಜೋಗಿ ಪ್ರೇಮ್ ಅವರನ್ನ ಪ್ರೇಮ್ ಏನ್ ದೊಡ್ಡ ಪುಡಾಂಗುನ ಅಂದಿದ್ದು ನಿಮ್ಮೆಲ್ರಿಗೂ ಗೊತ್ತಿದೆ. ಮೈಸೂರಲ್ಲಿ ಅವ್ರ ಫಾರ್ಮ್ ಹೌಸ್ ಅಲ್ಲಿ ಒಂದಿಷ್ಟು ಯಾವುದೋ ಬೆಳವಣಿಗೆಗಳಾದಂತ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರೆಲ್ಲರೂ ಹೋದಂತ ಸಂದರ್ಭದಲ್ಲಿ ನಾನು ಕರಿಯಾ ಟೈಮ್ ಇಂದ ಪ್ರೇಮ್ ನೋಡಿದೀನಿ, ಪ್ರೇಮ್ ಏನ್ ದೊಡ್ಡ ಪುಡಾಂಗುನ ಅಂದಿದ್ರು. ಅವಾಗ್ಲೂ ಕೂಡ ಪ್ರೇಮ್ ಅವರು ಸಾಕಷ್ಟು ಅಂದ್ರೆ ತಾವು ಒಂದು ದೊಡ್ಡ ಸಿನಿಮಾ ಕೊಟ್ಟು ಒಂದು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಕೊಟ್ಟಂತ ಸಂದರ್ಭದಲ್ಲಿ ಕರಿಯಾ ಸಿನಿಮಾದಿಂದ ಒಂದು ದೊಡ್ಡ ಹಿಟ್ ಸಿಗುತ್ತೆ, ಒಂದು ಬಿಗ್ ಬ್ರೇಕ್ ಸಿಗುತ್ತೆ ದರ್ಶನ್ಗೆ. ಅಂತ ಸಿನಿಮಾ ಮಾಡಿದಂತ ಪ್ರೊಡ್ಯೂಸರ್ಗೆ ನೀನೇನ್ ದೊಡ್ಡ ಪುಡಾಂಗುನ ಅನ್ಬೋದ ಅಂತ ಹೇಳ್ಬಿಟ್ಟು ಸಾಕಷ್ಟು ಬೇಜಾರ್ ಮಾಡ್ಕೊಂಡಿದ್ರು ಪ್ರೇಮು. ಅನಂತರ ರಕ್ಷಿತಾ ಪ್ರೇಮು ಮತ್ತೆ ಒಂದಿಷ್ಟು ಜನ ಸ್ಟಾರ್ಗಳ ಸಮ್ಮುಖದಲ್ಲಿ ಅವರು ಒಂದಾಗಿದ್ದು. ಜೋಗಿ ಪ್ರೇಮ್ ಅವರು ದರ್ಶನ್ ಅವರಿಗೆ ಒಂದು ಹೊಸ ಸಿನಿಮಾ ಮಾಡ್ತಿದ್ರೆ ಅದು KVN ಪ್ರೊಡಕ್ಷನ್ ನಿರ್ಮಾಣ ಮಾಡ್ತಿರೋದು ನಿಮ್ಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಹೀಗೆ ಸಾಕಷ್ಟು ಪ್ರಕರಣ, ಇದೊಂದೇ ಅಂತಲ್ಲ. ಚಿಂಗಾರಿ ಸಿನಿಮಾ ಸಕ್ಸಸ್ ಆದಂತ ಸಂದರ್ಭದಲ್ಲೂ ಕೂಡ ಆ ಪ್ರೊಡ್ಯೂಸರ್ಗೆ
ಪ್ರೊಡ್ಯೂಸರ್ ಜೊತೆ ಒಂಚೂರು ಕಿರಿಕ್ ಮಾಡಿಕೊಂಡು ಆ ಟೈಮಲ್ಲೂ ಕೂಡ ಸಾಕಷ್ಟು ಸುದ್ದಿ ಆಗಿತ್ತು. ಇನ್ನು ಪ್ರಿನ್ಸ್ ಹೋಟೆಲ್ನಲ್ಲಿ ಮೈಸೂರಲ್ಲಿ ಊಟಕ್ಕೆ ಕೂತಂತ ಸಂದರ್ಭದಲ್ಲಿ ದರ್ಶನ್ ಅವರು ಸಪ್ಲೈಯರ್ ಮೇಲೆ ಹಲ್ಲೆ ಮಾಡಿದ್ರು. ಏನೋ ಊಟ ಅಂದ್ರೆ ತಂದು ಕೊಡೋದಕ್ಕೇನೋ ಲೇಟ್ ಆಯ್ತು ಅನ್ನೋ ಕಾರಣಕ್ಕೆ ಸೊ ಸಪ್ಲೈಯರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವಾಗ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ವಿವಾದ ಸೃಷ್ಟಿಯಾಗಿತ್ತು. ಹೀಗೆ ನಿರಂತರವಾಗಿ ಒಂದಿಲ್ಲೊಂದು ವಿವಾದಗಳು ದರ್ಶನ್ ಅವರ ಮೈಗೆ ಅಂಟ್ಕೊಳ್ತಾನೆ ಇದೆ. ಅಂದ್ರೆ ದರ್ಶನ್ ರೀಸೆಂಟ್ ಡೇಸ್ ಅಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಒಂದು ಮಾತು ಹೇಳ್ತಾರೆ, ದರ್ಶನ್ ಮಗು ತರ, ಅವನನ್ನು ಕೆಣಕಬಾರ್ದು ಅಷ್ಟೇ ಅಂತ. ಮಗು ತರ ಹೌದು, ಅವರು ಮಾನವೀಯತೆ, ಅವರ ಹೃದಯವಂತಿಕೆ ಏನು ಅಂತದ್ದು ಇಡೀ ಕರ್ನಾಟಕಕ್ಕೆ ಗೊತ್ತು. ಕಷ್ಟ ಅಂತ ಬಂದವ್ರಿಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಸಾಕಷ್ಟು ಜನ ಕೆಲಸ ಇಲ್ಲದೆ ಇರತಕ್ಕಂತ ಅಂದ್ರೆ ರೀಸೆಂಟ್ ಯಂಗ್ ಜನರೇಷನ್ ಸ್ಟಾರ್ಗಳಿಗೂ ಕೂಡ ತಮ್ಮ ಜೊತೆ ಹಾಕೊಂಡು ಪೋಷಕ ಅಂದ್ರೆ ಹಿರಿಯ ಕಲಾವಿದರಿಗೂ ಕೂಡ ಅವಕಾಶ ಕೊಟ್ಟು ತಮ್ಮೊಟ್ಟಿಗೆ ಅವರು ಬೆಳೆಯುವಂತ ಕೆಲಸವನ್ನ ಮಾಡ್ತಾರೆ. ಇಷ್ಟೊಂದು ಹೃದಯವಂತಿಕೆ, ಇಷ್ಟೊಂದು ಮಾನವೀಯತೆ ಮನಸ್ಸುಳ್ಳ ದರ್ಶನ್ ಅವರು ಇಷ್ಟೊಂದು ಕ್ರೂರವಾಗಿ ಯಾಕೆ ನಡ್ಕೊಂಡ್ರು? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವ್ರ ಕೈವಾಡ ಯಾಕೆ ಕೇಳಿ ಬರ್ತಿದೆ? ನಿಜಕ್ಕೂ ಕೂಡ ಅವರು ಸುಪಾರಿ ಕೊಟ್ಟಿದ್ದು ನಿಜಾನ? ಇದರ ಸತ್ಯಾಸತ್ಯತೆ ಬೆಳಕಿಗೆ ಬರಬೇಕು. ಆದ್ರೆ ಆ ಸತ್ಯಾಸತ್ಯತೆ ತನಿಖೆ ಹಂತದಲ್ಲಿರುವಾಗ ಹಳೆ ಪ್ರಕರಣಗಳೆಲ್ಲವೂ ಕೂಡ ಇದೇನು ಹೊಸದಲ್ಲ, ದರ್ಶನ್ಗೆ ಕೇಸು, ಕೋರ್ಟು, ಕಂಪ್ಲೇಂಟು ಇದೇನು ಹೊಸದಲ್ಲ ಅಂತ ಹೇಳ್ಬಿಟ್ಟು ಹಳೆ ಪ್ರಕರಣ ಒಂದೊಂದಾಗಿ ಬಿಚ್ಕೊಳ್ತಾ ಹೋಗ್ತಾ ಇದೆ. ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಒಂದು ಬಿಗ್ ಬಾಸ್ ಸ್ಪರ್ಧಿ ಹುಲಿ ಉಗುರಿನ ಪೆಂಡೆಂಟ್ ಹಾಕೊಂಡಿದ್ರು. ಅವ್ರು ಯಾರು ಅಂತ ನಿಮಗೆ ಗೊತ್ತು. ಆ ಸಂದರ್ಭದಲ್ಲಿ ಯಾವೆಲ್ಲ ರಾಜಕಾರಣಿಗಳು, ಯಾವೆಲ್ಲ ಸ್ಟಾರ್ಗಳ ಕೊರಳಲ್ಲಿ ಒಂದು ಹುಲಿ ಉಗುರಿನ ಪೆಂಡೆಂಟ್ ಕಂಡು ಬರುತ್ತೋ ಅವ್ರನ್ನ ತನಿಖೆ ನಡೆಸುವಂತ ಕೆಲಸಗಳಾಗಿತ್ತು. ಪೊಲೀಸ್ ಅಧಿಕಾರಿಗಳು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮನೆಗೂ ಹೋಗ್ಬಿಟ್ಟು ತನಿಖೆಯನ್ನ ನಡೆಸಿದ್ರು. ಅವಾಗ 7-8 ಉಗುರುಗಳು ಅಂದ್ರೆ ಹುಲಿ ಉಗುರಿನ ಪೆಂಡೆಂಟ್ಗಳು ಸಿಕ್ಕಿತ್ತು. ಬಟ್ ಅದು ನಕಲಿ ಅಂತಕ್ಕಂಥದ್ದು ಅವಾಗ್ಲೂ ಕೂಡ ಸಾಬೀತಾಗಿತ್ತು. ಗೂಸ್ ಅನ್ನುವಂತ ಒಂದು ಬಾತುಕೋಳಿ, ಇದನ್ನ ಯಾರು ಕೂಡ ಸಾಕುವಂತ ಒಂದು ರೈಟ್ಸ್ ಇಲ್ಲ. ಬಟ್ ಇದನ್ನ ಕಣ್ಸಿರ್ತಕ್ಕಂಥ ಅರಣ್ಯ ಇಲಾಖೆ ಅಧಿಕಾರಿಗಳು ಸೊ ಅಲ್ಲಿ ಯಾವಾಗ ಬಾರ್ ಹೆಡೆಡ್ ಗೂಸ್ ಪ್ರಭೇದದ ಒಂದು ಬಾತುಕೋಳಿ ಇದೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೋ ಅವಾಗ ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿ ಆ ಬಾತುಕೋಳಿನ ವಶಪಡಿಸುವಂತ ಕೆಲಸ ಮಾಡಿದ್ರು. ಅವಾಗ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಇದು ಸದ್ದನ ಮಾಡಿತ್ತು. ಇನ್ನು ನವರಸ ನಾಯಕ ಜಗ್ಗೇಶ್ ಅವರ ವಿಚಾರಕ್ಕೂ ಅಂದ್ರೆ ಜಗ್ಗೇಶ್ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳ ಬಗ್ಗೆ ಅವಾಚ್ಯವಾಗಿ ಮಾತನಾಡಿದ್ದಾರೆ. ದರ್ಶನ್ ಅವರ ಅಭಿಮಾನಿಗಳು ಜಗ್ಗೇಶ್ ಅವರ ಶೂಟಿಂಗ್ ನಡೀತಾ ಇರ್ತಕ್ಕಂಥ ಜಾಗಕ್ಕೆ ಅಂದ್ರೆ ತೋತಾಪುರಿ ಸಿನಿಮಾದ ಶೂಟಿಂಗ್ ನಡೀತಾ ಇರುತ್ತೆ, ಆ ಶೂಟಿಂಗ್ ಸೆಟ್ಗೆ ಮುತ್ತಿಗೆ ಹಾಕಿ ನೀವು ಕ್ಷಮೆ ಕೇಳಬೇಕು ಅಂತ ಹೇಳಿದ್ರು. ಬಟ್ ಆ ಟೈಮಲ್ಲಿ ದರ್ಶನ್ ಅವರು ಅಭಿಮಾನಿಗಳ ಪರವಾಗಿ ಜಗ್ಗೇಶ್ ಅವರಿಗೆ ಕ್ಷಮೆ ಕೇಳಿದ್ರು. ಏನೋ ತಪ್ಪಾಗಿದೆ, ಅಭಿಮಾನಿಗಳು ಒಂದು ಏನ್ ಹೇಳ್ತಾರೆ ಅಂಧಾಭಿಮಾನನೋ ಕುರುಡು ಅಭಿಮಾನವೋ ಗೊತ್ತಿಲ್ಲ, ಬಟ್ ನಿಮ್ಮ ಮೇಲೆ ನಿಮ್ಮ ಶೂಟಿಂಗ್ ಸೆಟ್ಗೆ ಮುತ್ತಿಗೆ ಹಾಕಿದ್ದನ್ನ ನಾನು ಕೂಡ ಖಂಡಿಸ್ತೀನಿ. ನಮ್ಮ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ, ನನ್ನ ಸೆಲೆಬ್ರಿಟಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅಂತ ಕೇಳಿ ದೊಡ್ಡತನ ಮೆರೆದಿದ್ದು ನಿಮ್ಮೆಲ್ರಿಗೂ ಗೊತ್ತಾ ಇದೆ. ಇನ್ನು ಕಿಚ್ಚ ಸುದೀಪ್ ಮತ್ತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಒಂದು ಕಾಲಕ್ಕೆ ಆತ್ಮೀಯ ಸ್ನೇಹಿತರು. ನಾವು ವಿಷ್ಣುದಾದ ಮತ್ತೆ ಅಂಬರೀಷ್ ಅವರನ್ನ ಬಿಟ್ರೆ ಇವತ್ತಿನ ಜನರೇಷನ್ಗೆ ಸುದೀಪ್ ಮತ್ತೆ ದರ್ಶನ್ ಅಂತ ನಾವೆಲ್ಲರೂ ಭಾವಿಸಿದ್ವಿ. ಬಟ್ ಸುಮಾರು ವರ್ಷಗಳೇ ಕಳೆದೋಯ್ತು ಅವರಿಬ್ಬರ ನಡುವಿರ್ತಕ್ಕಂಥ ದೋಸ್ತಿ ಮುಗಿದೋಗಿ. ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ. ಬಟ್ ಖುದ್ದು ದರ್ಶನ್ ಅವರೇ ಆ ಟೈಮಲ್ಲಿ ಒಂದು ಪೋಸ್ಟ್ ಅನ್ನ ಮಾಡ್ತಾರೆ, ಸುದೀಪ್ ಮತ್ತು ನಾವು ಒಂದು ಚಿತ್ರರಂಗದ ಕಲಾವಿದರಷ್ಟೇ, ನಮ್ಮಿಬ್ಬರ ಮಧ್ಯೆ ಯಾವುದೇ ತರದ ಸ್ನೇಹ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಪೋಸ್ಟ್ ಅನ್ನ ಮಾಡ್ಬಿಟ್ಟು ತಮ್ಮ ದೋಸ್ತಿಗೆ ಅವತ್ತಿಗೆ ಅಂತ್ಯ ಹಾಡಿದ್ರು. ಯಾವ ಕಾರಣಕ್ಕೆ ಇವರಿಬ್ಬರ ಮಧ್ಯೆ ಮನಸ್ತಾಪ ಭಿನ್ನಾಭಿಪ್ರಾಯ ಬಂತೋ ಗೊತ್ತಿಲ್ಲ. ಬಟ್ ಈ ವಿಚಾರಕ್ಕೆ ದೋಸ್ತಿ ಪತನವಾಗಿದ್ದಂತ ವಿಚಾರಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಅದು ಕೂಡ ಒಂದು ಸುದ್ದಿ ಆಗಿತ್ತು. ಇದಿಷ್ಟೇ ಅಲ್ಲ, ಇನ್ನು ಮಾಧ್ಯಮಗಳ ಬಗ್ಗೆ ಅವಾಚ್ಯವಾಗಿ ಅಂದ್ರೆ ದರ್ಶನ್ ಅವರು ಮಾತನಾಡುವಂತ ಭರದಲ್ಲಿ ಮಾಧ್ಯಮಗಳ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು, ಅವಾಚ್ಯವಾಗಿ ನಿನ್ಸಿದ್ರು. ಹೀಗಾಗಿ ಸುಮಾರು ವರ್ಷಗಳ ಕಾಲ ದರ್ಶನ್ ಅವರನ್ನ ಮಾಧ್ಯಮ ಲೋಕ ಬ್ಯಾನ್ ಮಾಡಿತ್ತು. ಯಾವುದೇ ಸುದ್ದಿ ಇರಲಿ, ದರ್ಶನ್ ಅವರಿಗೆ ಸಂಬಂಧಪಟ್ಟಂತ ಯಾವುದೇ ಸುದ್ದಿಯನ್ನ ಪ್ರಚಾರ ಮಾಡದೆ ಅವ್ರನ್ನ ಅಘೋಷಿತವಾಗಿ ಬಂದ್ ಮಾಡಲಾಗಿತ್ತು. ಹೀಗೆ ಇದಿಷ್ಟೇ ಅಲ್ಲ, ಇನ್ನು ಸಾಕಷ್ಟು ಪ್ರಕರಣಗಳಿದೆ, ಸಾಕಷ್ಟು ವಿವಾದಗಳಿದೆ. ಈ ಎಲ್ಲಾ ಪ್ರಕರಣ, ಈ ಎಲ್ಲಾ ವಿವಾದಗಳು ದರ್ಶನ್ ಅವರನ್ನೇ ಯಾಕೆ ಹುಡುಕೊಂಡು ಹೋಗುತ್ತೋ ಗೊತ್ತಿಲ್ಲ. ಬಟ್ ದರ್ಶನ್ ಅವರೇ ಕ್ರಿಯೇಟ್ ಮಾಡ್ಕೊಳ್ತಾರೋ ಅಥವಾ ಕಾಂಟ್ರವರ್ಸಿನೇ ಕಾಟೇರನನ್ನ ಹುಡುಕೊಂಡು ಹೋಗಿ ಮೈಗಂಟುಕೊಂಡು ಒಂದಿಲ್ಲೊಂದು ಸುದ್ದಿ ಮೂಲಕ ಸ್ಟೇಷನ್, ಕೋರ್ಟು, ಕೇಸು ಅಂತ ಅಲಿಸುತ್ತೋ ಗೊತ್ತಿಲ್ಲ. ಬಟ್ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ ಅಟ್ ಪ್ರೆಸೆಂಟ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಮುಳುವಾಗುವಂತ ಸಾಧ್ಯತೆಗಳಿದೆ. 6 ದಿನ ಕಸ್ಟಡಿ ಕೇಳಿದರೆ 6 ದಿನದ ತನಿಖೆಯ ನಂತರ ಈ ಪ್ರಕರಣ ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ. 2011ರಲ್ಲಿ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಜೈಲು ವಾಸ ಅನುಭವಿಸಿದಂತ ದಾಸನಿಗೆ ಮತ್ತೆ ಜೈಲು ವಾಸ ಅನುಭವಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗುತ್ತಾ, ಅಥವಾ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಿರಪರಾಧಿ ಅಂತ ಪ್ರೂವ್ ಆಗಿ ಈ ಒಂದು ಕೇಸ್ ಬೇರೆ ಲೆವೆಲ್ಗೆ ಹೋಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.